ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ವಿಸ್ಮಯ ಕ್ಷಣ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಕೃಷ್ಣನ ಮಹಾನಗರ ದ್ವಾರಕವು ಯಾರಿಗೆ ಮೊದಲು ಗೋಚರವಾಯಿತು ಹಾಗೂ ಅದರಲ್ಲಿನ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆಯವರೆಗೆ ನೋಡಿ. 1983ರಲ್ಲಿ ಕೆಲವು ಧುಮುಕುಕಾರರು ಅರೇಬಿಯನ್ ಸಮುದ್ರಕ್ಕೆ ಜಿಗಿದರು. ಅವರು ಸಮುದ್ರದ ಆಳದಲ್ಲಿ ಏನನ್ನಾದರೂ ಹುಡುಕಲು ಹೊರಟಿದ್ದರು. ಆಳವಾದ ಸಮುದ್ರದಲ್ಲಿ ಮೇಲ್ಮೈಯಿಂದ ಹಲವಾರು ಮೈಲುಗಳು ಕೆಳಗೆ ಆ ಧುಮುಕುಗಾರರು ಇಡೀ ಜಗತ್ತನ್ನು ಬೆಚ್ಚಿ ಬೀಳಿಸುವಂಥದ್ದನ್ನು ಕಂಡುಕೊಂಡರು. ಒಂದು ದೊಡ್ಡ ನಗರ, ಇದು ಸಮುದ್ರದ ಅಡಿಯಲ್ಲಿ ವಾಸಿಸುವ ಆಧುನಿಕ ನಗರದಂತೆ ಕಾಣುತ್ತಿತ್ತು. ಎತ್ತರದ ಗೋಡೆಗಳು, ರಸ್ತೆಗಳು, ಪ್ರತಿಮೆಗಳು, ಅರಮನೆಗಳು ಮತ್ತು ಯೋಜನೆ ನಗರ. ಅಂತಹ ನಗರವನ್ನು ಸಮುದ್ರದ ಅಡಿಯಲ್ಲಿ ನೋಡಿ ಧುಮುಕುಗಾರರೆಲ್ಲ ಆಶ್ಚರ್ಯಚಕಿತರಾದರು. ಕಲ್ಲಿನ ಮಾದರಿಗಳಿಂದ ಈ ಕಲ್ಲುಗಳು ಮಹಾಭಾರತದ ಅವಧಿಯವು ಎಂದು ಅವರು ಕಲಿತರು ಮತ್ತು ಈ ನಗರವನ್ನು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ. ಈ ಕಥೆಯು ಕೃಷ್ಣನ ನಗರವಾದ ದ್ವಾರಕೆಯ ಬಗ್ಗೆ. ವಿಷ್ಣುವಿನ 4 ಧಾಮಗಳಲ್ಲಿ ಒಂದಾದ ದ್ವಾರಕವು ಗುಜರಾತ್ನ ಜಾಮ್ನಗರ ಜಿಲ್ಲೆಯಲ್ಲಿ ಅರೇಬಿಯನ್ ಸಮುದ್ರದ ತೀರದಲ್ಲಿರುವ ಒಂದು ಸಣ್ಣ ಪಟ್ಟಣವಾಗಿದ್ದು, ಅಲ್ಲಿ ದೂರಗಳಿಂದ ಸಾವಿರಾರು ಕೃಷ್ಣ ಭಕ್ತರು ದೇವರನ್ನು ಭೇಟಿ ಮಾಡಲು ಬರುತ್ತಾರೆ. ಭಾಗವತ ಪುರಾಣದ 10ನೇ ಅಧ್ಯಾಯವು ಕಂಸನನ್ನು ಕೊಂದ ನಂತರ ಕೃಷ್ಣನು ಯಾದವ ವಂಶದೊಂದಿಗೆ ಮಥುರಾದಲ್ಲಿ ವಾಸಿಸಲು ಪ್ರಾರಂಭಿಸಿದರು ಎಂದು ಹೇಳಲಾಗುತ್ತದೆ. ಕಂಸನ ಸಾವಿನಿಂದ ಕೋಪಗೊಂಡ ಅವನ ಮಾವ ಜರಾಸಂಧನು ಮಥುರಾರ ಮೇಲೆ ದಾಳಿ ಮಾಡಿದರು. ಜರಾಸಂಧನು ಸತತ 17 ಬಾರಿ ಮಥುರಾದ ಮೇಲೆ ದಾಳಿ ಮಾಡಿದನು. ಈ ನಿರಂತರ ದಾಳಿಗಳಿಂದಾಗಿ ತೊಂದರೆಗೊಳಗಾದ ಶ್ರೀಕೃಷ್ಣನು ಮಥುರಾವನ್ನು ತೊರೆದು ಬೇರೆಡೆಗೆ ಹೋಗಲು ನಿರ್ಧರಿಸಿದರು. ಅವರು ಸಮುದ್ರದ ಮೇಲೆ ಒಂದು ದೊಡ್ಡ ನಗರವನ್ನು ನಿರ್ಮಿಸಲು ಆದೇಶಿಸಿದರು. ಆದರೆ ಸಮುದ್ರ ದೇವರ ಅನುಮತಿ ಇಲ್ಲದೆ ಅದು ಸಾಧ್ಯವಾಗಿರಲಿಲ್ಲ. ಆಗ ಶ್ರೀಕೃಷ್ಣರು ಸಮುದ್ರ ದೇವರಿಗೆ ಪ್ರಾರ್ಥಿಸಿದರು. ಸಮುದ್ರ ದೇವರು ಪ್ರಸನ್ನರಾಗಿ ಶ್ರೀಕೃಷ್ಣರನ್ನು ಹರಿಸಿ ಸಮುದ್ರದ ಮಧ್ಯದಲ್ಲಿ 12 ಯೋಜನಾ ಭೂಮಿಯನ್ನು ನೀಡಿದರು. ವಿಶ್ವಕರ್ಮನು ಈ ಭೂಮಿಯಲ್ಲಿ ದ್ವಾರಕವನ್ನು ನಿರ್ಮಿಸಿದರು. ದ್ವಾರಕವು ಇಂದಿನ ನಗರ ಯೋಜನೆಗಳನ್ನು ಸಹ ಮೀರಿಸುವಂತಹ ಯೋಜಿತ ನಗರವಾಗಿತ್ತು. ರಸ್ತೆಗಳು, ಚಿನ್ನದ ಅರಮನೆ, ದೊಡ್ಡ ದ್ವಾರಕಗಳು, ತೋಟಗಳು, ಕೊಳಗಳು ಎಲ್ಲವನ್ನು ದೊಡ್ಡ ರಚನೆಯೊಂದಿಗೆ ನಿರ್ಮಿಸಲಾಯಿತು. ನಗರದ ಮಧ್ಯದಲ್ಲಿ ಶ್ರೀಕೃಷ್ಣನ ಅರಮನೆ ಇತ್ತು. ಅದು ಎಲ್ಲಿನ ಅತ್ಯಂತ ಸುಂದರವಾದ ಕಟ್ಟಡವಾಗಿತ್ತು. ಈ ನಗರವನ್ನು ನಿರ್ಮಿಸಿದಾಗ ಶ್ರೀಕೃಷ್ಣರು ತನ್ನ ಮಾಂತ್ರಿಕ ಶಕ್ತಿಗಳಿಂದ ತಮ್ಮ ಕುಟುಂಬ ಮತ್ತು ಸಂಪೂರ್ಣ ಯಾದವ ವಂಶವನ್ನು ಮಥುರಾದಿಂದ ಇಲ್ಲಿಗೆ ಕರೆತಂದರು. ನಂತರ ಅವರು ಮಥುರಕ್ಕೆ ಹೋಗಿ ಜರಾಸಂಧ ಮತ್ತು ಕೈಲಾವನರೊಂದಿಗೆ ಹೋರಾಡಿದರು. ತನ್ನ ವಿಜಯದ ನಂತರ ಶ್ರೀಕೃಷ್ಣರು ದ್ವಾರಕೆಗೆ ಹಿಂದಿರುಗಿ ತಮ್ಮ ಕುಟುಂಬದವರೊಂದಿಗೆ ಸಂತೋಷವಾಗಿ ವಾಸಿಸಲು ಪ್ರಾರಂಭಿಸಿದರು. ಆದರೆ ಈ ಭೂಮಿಯಲ್ಲಿ ಜನಿಸಿದ ಪ್ರತಿಯೊಂದು ಜೀವಿಯೂ ಸುಖ ಮತ್ತು ದುಃಖದ ಚಕ್ರದಲ್ಲಿ ಸಿಲುಕಿರುವಂತೆಯೇ ಶ್ರೀಕೃಷ್ಣರು ಸಹ ಈ ಚಕ್ರದ ಭಾಗವಾಗಿದ್ದರು. ಸ್ವಲ್ಪ ಸಮಯದ ನಂತರ ಪಾಂಡವರು ಮತ್ತು ಕೌರವರ ನಡುವೆ ಮಹಾಭಾರತ ಯುದ್ಧ ಪ್ರಾರಂಭವಾಯಿತು. ಅಲ್ಲಿ ಶ್ರೀಕೃಷ್ಣರು ಅರ್ಜುನರ ಸಾರಥಿಯಾಗಿ ಪ್ರಮುಖ ಪಾತ್ರ ವಹಿಸಿದರು. ಈ ಭೀಕರ ಯುದ್ಧವು 18 ದಿನಗಳ ಕಾಲ ನಡೆಯಿತು ಮತ್ತು ಅಂತಿಮವಾಗಿ ಪಾಂಡವರು ವಿಜಯಶಾಲಿಯಾದರು. ಮಹಾಭಾರತದ ಮಹಿಳೆಯರ ಪ್ರಕಾರ ಕೌರವ ತಾಯಿ ಗಾಂಧಾರಿ ತನ್ನ ಪುತ್ರರ ಶವಗಳನ್ನು ನೋಡಿದಾಗ ಅವರು ಕೃಷ್ಣನನ್ನು ಯುದ್ಧಕ್ಕೆ ದೂಷಿಸಿದಳು. ಕೋಪದಲ್ಲಿ ಅವರು ಶ್ರೀಕೃಷ್ಣನನ್ನು ಶಪಿಸಿದರು. ಅವರ ಮಗ ಮತ್ತು ಅವರ ವಂಶವು ಯುದ್ಧದಲ್ಲಿ ಸತ್ತಂತೆ 36 ವರ್ಷಗಳ ನಂತರ ಶ್ರೀಕೃಷ್ಣನ ವಂಶವು ಸಹ ನಾಶವಾಗುತ್ತದೆ ಎಂದು ಹೇಳಿದರು. ಶ್ರೀಕೃಷ್ಣರು ತಮ್ಮ ವಂಶವು ತಮ್ಮಲ್ಲಿಯೇ ಹೋರಾಡುವ ಮೂಲಕ ನಾಶವಾಗುತ್ತದೆ ಎಂದು ತಿಳಿಸಿದ್ದರು. ಆದ್ದರಿಂದ ಅವರು ಈ ಶಾಪವನ್ನು ಸ್ವೀಕರಿಸಿದರು. ಆದರೆ ತಾಯಿ ಗಾಂಧಾರಿಯ ಶಾಪದ ಹೊರತಾಗಿ ಮತ್ತೊಂದು ಶಾಪವು ಯಾದವ ವಂಶದ ನಾಶಕ್ಕೆ ಕಾರಣವಾಯಿತು. ಒಮ್ಮೆ ದ್ವಾರಕೆಯ ಬಳಿಯ ಒಂದು ಪವಿತ್ರ ಸ್ಥಳದಲ್ಲಿ ಪಿಂಡಾರದಲ್ಲಿ ಅನೇಕ ಮಹಾನ್ ಸಂತರು ಬಂದರು. ಅವರನ್ನು ನೋಡಿದ ಶ್ರೀಕೃಷ್ಣನ ಮಗ ಸಾಂಬ ಮತ್ತು ಅವರ ಕೆಲವು ಸ್ನೇಹಿತರು ಸಂತರೊಂದಿಗೆ ತಮಾಷೆ ಮಾಡಲು ಯೋಚಿಸಿದರು. ಸಾಂಬನು ಗರ್ಭಿಣಿ ಮಹಿಳೆಯ ವೇಷ ಧರಿಸಿ ಸಂತರ ಬಳಿಗೆ ಹೋಗಿ ತಮ್ಮ ಮಗುವಿನ ಬಗ್ಗೆ ಕೇಳಿದನು. ಅವರ ವಂಚನೆಯನ್ನು ನೋಡಿದ ಸಂತರು ಕೋಪಗೊಂಡು ಸಾಂಬನು ಕಬ್ಬಿಣದ ಮುಷ್ಟಿಯನ್ನು ಹೇರುತ್ತಾನೆ, ಅದು ಯಾದವ ವಂಶದ ನಾಶಕ್ಕೆ ಕಾರಣವಾಗುತ್ತದೆ ಎಂದು ಶಪಿಸಿದರು. ಹುಡುಗರು ಅದನ್ನು ನೋಡಿದರು ಮತ್ತು ಸಾಂಬನ ಬಟ್ಟೆಗಳಲ್ಲಿ ನಿಜವಾದ ಕಬ್ಬಿಣದ ಮಸಾಲೆಯನ್ನು ಕಂಡುಕೊಂಡರು. ಶ್ರೀಕೃಷ್ಣನ ತಾತ ರಾಜ ಉಗ್ರಸೇನರು ಇದರ ಬಗ್ಗೆ ತಿಳಿದುಕೊಂಡಾಗ ಅವರು ವಿಗ್ರಹವನ್ನು ತುಂಡುಗಳಾಗಿ ಹರಿದು ಸಮುದ್ರಕ್ಕೆ ಎಸೆದರು. ಮೀನೊಂದು ತುಣುಕುಗಳನ್ನು ನುಂಗಿತು. ಮೀನು ಬಲೆಗಾರರ ಬಲೆಗೆ ಸಿಕ್ಕಿತು ಮತ್ತು ಅದನ್ನು ಕತ್ತರಿಸುವಾಗ ಅದೇ ಕಬ್ಬಿಣದ ತುಂಡು ಅದರ ಹೊಟ್ಟೆಯಿಂದ ಹೊರಬಂದಿತು. ಬೇಟೆಗಾರನೊಬ್ಬ ಆ ತುಣುಕುಗಳನ್ನು ಬಳಸಿ ವಿಷಪೂರಿತ ಬಾಣಗಳನ್ನು ತಯಾರಿಸಿದನು. ಆದರೆ ತುಂಡುಗಳಾಗಲಿ ಚೂರುಗಳಾಗಿ ನಂತರವೂ ಕಬ್ಬಿಣದ ಮುಷ್ಟಿಯು ಯಾದವ ವಂಶದ ನಾಶಕ್ಕೆ ಹೇಗೆ ಕಾರಣವಾಗಬಹುದು? 36 ವರ್ಷಗಳು ಕಳೆದಿವೆ ಮತ್ತು ಗಾಂಧಾರಿಯ ಶಾಪವು ನೆರವೇರುವ ಸಮಯ ಬಂದಿದೆ. ಯಾದವ ವಂಶವು ಮದ್ಯಕ್ಕೆ ವ್ಯಸನಿಯಾಗಿತ್ತು. ಕ್ರಮೇಣ ಅವರ ಪರಸ್ಪರ ಜಗಳವಾಡಲು ಪ್ರಾರಂಭಿಸಿದರು. ಈ ಜಗಳವು ಯಾದವ ಕುಲಗಳ ನಡುವಿನ ಯುದ್ಧವಾಗುವ ಹಂತಕ್ಕೆ ತಲುಪಿತು.
ಶ್ರೀಕೃಷ್ಣರ ಪುತ್ರರು ಸಹ ಪರಸ್ಪರ ಹೋರಾಡಲು ಪ್ರಾರಂಭಿಸಿದರು. ಒಂದೊಂದಾಗಿ ಇಡೀ ವಂಶಗಳು ನಾಶವಾದವು. ಇದಲ್ಲದೆ ಬಲರಾಮನು ಸಹ ಜಗತ್ತನ್ನು ತೊರೆದನು. ಇದನ್ನು ನೋಡಿದ ಶ್ರೀಕೃಷ್ಣನು ಒಂದು ಅಶ್ವತ್ಥಾಮ ಮರದ ಕೆಳಗೆ ಕುಳಿತರು. ಅದೇ ಸಮಯದಲ್ಲಿ ಜರಾ ಎಂಬ ಬೇಟೆಗಾರರು ಅವನನ್ನು ಜಿಂಕೆ ಎಂದು ತಪ್ಪಾಗಿ ತಿಳಿದುಕೊಂಡು ಅವರಿಗೆ ಬಾಣ ಹೊಡೆದರು. ಅವರು ಮೀನಿನ ಹೊಟ್ಟೆಯ ತುಣುಕುಗಳಿಂದ ಬಾಣಗಳನ್ನು ತಯಾರಿಸಿದ ಅದೇ ಬೇಟೆಗಾರ ಆ ವಿಷಪೂರಿತ ಬಾಣವನ್ನು ಶ್ರೀಕೃಷ್ಣರ ಪಾದಗಳಿಗೆ ತಗುಲಿತು. ಅಂತೆಯೇ ಶ್ರೀಕೃಷ್ಣರು ಸಹ ಈ ಜಗತ್ತನ್ನು ತೊರೆದು ತಮ್ಮ ಮನೆಗೆ ಹಿಂದಿರುಗಿದರು. ಅರ್ಜುನನ ವಿಷಯವನ್ನು ತಿಳಿದುಕೊಂಡು ದ್ವಾರಕೆಗೆ ಧಾವಿಸಿದರು. ದೃಶ್ಯವನ್ನು ನೋಡಿದ ಅವರ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು. ಇಡೀ ದ್ವಾರಕವು ಬೆಂಕಿಯಲ್ಲಿ ಉರಿಯುತ್ತಿತ್ತು. ಆದರೆ ಅರ್ಜುನ ಸ್ವಂತ ಅದನ್ನು ಸಂಯೋಜಿಸಿದನು ಮತ್ತು ಶ್ರೀಕೃಷ್ಣ ಭರವಸೆಯಂತೆ ಅವರು ಎಲ್ಲ ಮಹಿಳೆಯರು ಮತ್ತು ಮಕ್ಕಳನ್ನು ಅಲ್ಲಿಂದ ಸುರಕ್ಷಿತವಾಗಿ ಹೊರಗೆ ಕರೆತಂದರು. ದ್ವಾರಕವು ಖಾಲಿಯಾದ ತಕ್ಷಣ ಅದು ಸಮುದ್ರದಲ್ಲಿ ಲೀನವಾಯಿತು. ಶ್ರೀಕೃಷ್ಣನ ದ್ವಾರಕವು ಅರೇಬಿಯನ್ ಸಮುದ್ರದ ಶಾಶ್ವತವಾಗಿ ಕಳೆದುಕೊಂಡಿತ್ತು. ದ್ವಾರಕವು ಪ್ರಸ್ತುತ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ದ್ವಾರಕ ಮತ್ತು ಬೈಟ್ ದ್ವಾರಕ. ದ್ವಾರಕವು ಸಮುದ್ರ ತೀರದಲ್ಲಿರುವ ಒಂದು ನಗರ. ಬೈಟ್ ದ್ವಾರಕವು ಸಮುದ್ರದ ಮಧ್ಯದಲ್ಲಿರುವ ಒಂದು ದ್ವೀಪ. ಅನೇಕ ವರ್ಷಗಳ ಕಾಲ ದ್ವಾರಕವನ್ನು ಕತೆ ಮತ್ತು ಸುಳ್ಳು ಎಂದು ನಿರ್ದೇಶಿಸಲಾಯಿತು. ದೀರ್ಘ ಹುಡುಕಾಟದ ಹೊರತಾಗಿಯೂ ಈ ಸುಂದರ ನಗರವು ನಿಜವಾಗಿ ಅಸ್ತಿತ್ವದಲ್ಲಿದೆ ಎಂದು ಯಾವುದೇ ಪುರಾವೆ ಕಂಡು ಬಂದಿಲ್ಲ. 1930ರಲ್ಲಿ ಪರಿಶೋಧನೆ ಪ್ರಾರಂಭವಾಯಿತು ಮತ್ತು ಬೈಟ್ ದ್ವಾರಕದಲ್ಲಿ ಅನೇಕ ಅವಶೇಷಗಳು ಕಂಡುಬಂದವು. 1963ರಲ್ಲಿ ಇಲ್ಲಿ ಮೊದಲ ಪುರಾತತ್ವ ಉತ್ಖನನಗಳನ್ನು ನಡೆಸಲಾಯಿತು. ಅಲ್ಲಿ ಅನೇಕ ಹಳೆಯ ಕಲಾಕೃತಿಗಳು ಮತ್ತು ಪ್ರತಿಮೆಗಳು ಕಂಡುಬಂದವು. ಈ ಸಂಶೋಧನೆಗಳು ಆಸಕ್ತಿದಾಯಕ ಸಿದ್ಧಾಂತಕ್ಕೆ ಕಾರಣವಾಗಿದೆ. ಅದರ ಪ್ರಕಾರ ಶ್ರೀಕೃಷ್ಣರು ತಮ್ಮ ಇಡೀ ಸಾಮ್ರಾಜ್ಯವನ್ನು ದ್ವಾರಕೆಯಿಂದ ಆಡಳಿತ ಮಾಡುತ್ತಿದ್ದರು ಮತ್ತು ಅವರು ತನ್ನ ಕುಟುಂಬದೊಂದಿಗೆ ದ್ವಾರಕೆಯಲ್ಲಿ ವಾಸಿಸುತ್ತಿದ್ದರು. ಇದರ ನಂತರ 1983ರಿಂದ 1999ರ ನಡುವೆ ಪುರಾತತ್ವ ಶಾಸನವು ದೊರಕಿದೆ. ಹೀಗೆ 1983ರಲ್ಲಿ ಕೆಲವು ಧುಮುಕುಗಾರರು ಅರೇಬಿಯನ್ ಸಮುದ್ರಕ್ಕೆ ಜಿಗಿದು ಅವರು ಸಮುದ್ರದ ಆಳದಲ್ಲಿ ಹುಡುಕಲು ಹೊರಟಿದ್ದಾಗ ಆಳವಾದ ಸಮುದ್ರದ ಮೇಲ್ಮೈಯಿಂದಾಗಿ ಹಲವಾರು ಮೈಲುಗಳು ಕೆಳಗೆ ಆ ಧುಮುಕುಗಾರರು ಇಡೀ ಜಗತ್ತು ಬೀಳಿಸುವಂತಹ ಒಂದು ಸ್ಥಳವನ್ನು ಕಂಡುಕೊಂಡರೆ ಅದುವೇ ದ್ವಾರಕಾ ನಗರ ಎಂದು ಹೇಳಲಾಗುತ್ತದೆ. ಹೀಗೆ ದ್ವಾರಕದ ಲಕ್ಷಣಗಳನ್ನು ಹೇಳುತ್ತಿದ್ದರೆ ಎತ್ತರದ ಗೋಡೆಗಳು, ರಸ್ತೆಗಳು, ಪ್ರತಿಮೆಗಳು, ಅರಮನೆಗಳು ಮತ್ತು ವಾಸಿಸುವ ಆಧುನಿಕ ನಗರದಂತೆ ಕಾಣುತ್ತಿತ್ತು. ಹೀಗೆ ಎಲ್ಲ ಆಶ್ಚರ್ಯಚಕಿತರಾದರು. ಕಲ್ಲಿನ ಮಾದರಿಗಳಿಂದ ಈ ಕಲ್ಲುಗಳು ಮಹಾಭಾರತದ ಅವಧಿಯವು ಎಂದು ಅವರು ಉಲ್ಲೇಖಿಸಲಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. Please like, share and subscribe our channel for more videos.